ಎಸ್ ಅಜಯ್ ರಾವ್ ಅವರು ಕೆಟ್ಟ ಮುಹೂರ್ತದಲ್ಲಿ ಮದುವೆ ಆಗಿದ್ರ? ಕೆಟ್ಟ ಮುಹೂರ್ತದಲ್ಲಿ ಕೃಷ್ಣ ಅಂಡ್ ಲೀಲಾ ಸಿನಿಮಾ ಮಾಡಿದ್ರ? ಕೃಷ್ಣ ಅಂಡ್ ಲೀಲಾ ಸಿನಿಮಾ ತುಂಬಾ ಚೆನ್ನಾಗಿ ಹೋಯ್ತು ಅಜಯ್ ರಾವ್ ಅವರು, ಆದರೆ ಮದುವೆ ಆದಂಥ ಟೈಮ್ ಏನಿದೆ ಅದು ಸರಿ ಇರಲಿಲ್ಲ. ಅದರ ಜೊತೆಗೆ ಕೃಷ್ಣ ಲೀಲಾ ಸಿನಿಮಾ ಮಾಡಿದ್ದಂಥ ಆ ಸಿನಿಮಾದ ಮೂವಿ ಮುಹೂರ್ತ ಏನಿದೆ ಆ ಟೈಮು ಕೂಡ ಚೆನ್ನಾಗಿರಲಿಲ್ಲ. ಮತ್ತು ಯುದ್ಧಕಾಂಡ ಸಿನಿಮಾ ಈಗಷ್ಟೇ ಅವರು ಸಾಕಷ್ಟು ಇಂಟರ್ವ್ಯೂಸ್ಗಳನ್ನ ಕೊಟ್ಟಿದ್ರು. ಆ ಯುದ್ಧಕಾಂಡ ಸಿನಿಮಾ ಮಾಡೋದಕ್ಕೆ ಎಷ್ಟೆಲ್ಲ ಹರಸಾಹಸ ಪಟ್ಟರು, ಎಷ್ಟೆಲ್ಲ ಸಾಲಗಳನ್ನ ಮಾಡಿಕೊಂಡ್ರು, ಎಷ್ಟೆಲ್ಲ ಏಳು ಬೀಳುಗಳನ್ನ ನೋಡಿದ್ರು ಅವರ ಜೀವನದಲ್ಲಿ ಅಂತ ಹೇಳಿ. ಆ ಸಿನಿಮಾನೂ ಕೂಡ ಅದು ಕೂಡ ಡಿಸಾಸ್ಟರ್ ಆಗುತ್ತೆ, ಆ ಸಿನಿಮಾನೂ ಕೂಡ ಸಕ್ಸಸ್ ಆಗಲ್ಲ ಅಂತ ಹೇಳಿ ಆ ಜ್ಯೋತಿಷಿ ಅವರು ಭವಿಷ್ಯ ನುಡಿದಿದ್ರಂತೆ, ಭವಿಷ್ಯವನ್ನ ಹೇಳಿದ್ರಂತೆ. ಇದನ್ನ ಖುದ್ದಾಗಿ ಅಜಯ್ ರಾವ್ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಅಜಯ್ ರಾವ್ ಅವರ ಜೀವನದಲ್ಲಿ ಹೀಗೆಲ್ಲ ನಡೆಯೋದಕ್ಕೆ ಆ ಒಂದು ಟೈಮಿಂಗ್ಗಳೇ ಕಾರಣ ಆಯ್ತಾ ನೋಡಿ. 10 ವರ್ಷದಿಂದ ಅವರ ಒಂದು ದಾಂಪತ್ಯ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದು ಅಲ್ಲದೆ ಅವರು ಮದುವೆ ಆಗಿರೋದು ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್. ಅವರು ಪ್ರೀತಿ ಮಾಡಿ ಆ ಹುಡುಗಿ ಮನೆಯವ್ರು ಒಪ್ಪದೇ ಇದ್ದಾಗ ಆ ಹುಡುಗಿ ಅವ್ರನ್ನ ಓಡಿಸ್ಕೊಂಡು ಬಂದು ಮದುವೆ ಆಗಿ ಆಮೇಲೆ ಮತ್ತೆ ಮನೆಯವ್ರನ್ನೆಲ್ಲ ಒಪ್ಪಿಸಿ ಒಂದೊಳ್ಳೆ ಒಂದು ಲೈಫನ್ನ ಕಟ್ಕೊಂಡಿದ್ರು. 10 ವರ್ಷ ದಾಂಪತ್ಯ ಜೀವನ ಅಂತಂದರೆ ಅದೇನು ಅದು ಏನು ಕಡಿಮೆ ಮಾತಲ್ಲ. ತುಂಬ ಒಂದು 10 ವರ್ಷಗಳಿಂದ ಅವರು ಪ್ರೀತಿ ಮಾಡಿದ್ದಾರೆ ಅಥವಾ ಆ ಜೀವನದಲ್ಲಿ ಕಷ್ಟ ಅನುಭವಿಸಿದ್ದಾರೆ. ಒಬ್ರಿಗೊಬ್ರು ಅವರ ನೋವುಗಳನ್ನ ಹೇಳ್ಕೊಂಡಿರ್ತಾರೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಈ 10 ವರ್ಷ ಸಂಸಾರವನ್ನು ನಡೆಸಿ ಸಡನ್ನಾಗಿ ಡಿವೋರ್ಸ್ ತಗೋಬೇಕು, ಸಡನ್ನಾಗಿ ನೀ ನನಗೆ ಬೇಡ ಅಂತ ಹೇಳಿ ಆ ಒಂದು ನಿರ್ಧಾರಕ್ಕೆ ಬರೋದಿದೆಯಲ್ಲ, ಅದು ತುಂಬ ಕಷ್ಟವಾದ ನಿರ್ಧಾರ. ಆದರೂ ಕೂಡ ಅವರ ವೈಫ್ ಸ್ಪಂದನ ಅವರು, ಹಾಗೆ ಅವರ ಮಗಳು ಚರಿಷ್ಮಾ ಅವರು, ಇವರಿಬ್ಬರು ಕೂಡ ಸ್ವಪ್ನ ಅವರು, ಅವರ ವೈಫ್ ಸ್ವಪ್ನ ಅವರು ಮತ್ತು ಅವರ ಮಗಳು ಚರಿಷ್ಮಾ ಅವರು ಇಬ್ಬರೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರಂತೆ ಅಜಯ್ ರಾವ್ ಅವ್ರ ಮೇಲೆ. ಸೊ ಯಾವ ವಿಚಾರವಾಗಿ ಏನು ಅವ್ರ ಮಧ್ಯೆ ಕಲಹ ನಡೆದಿದೆ, ಕೌಟುಂಬಿಕ ಕಲಹ ಆಗಿದೆ, ಇದು ಕಂಪ್ಲೀಟಾಗಿ ನಮಗೂ ಕೂಡ ಮಾಹಿತಿ ಇಲ್ಲ. ಬಟ್ ಆದರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ಹೋಗಿದೆ. ಯಾವ ವಿಚಾರವಾಗಿ ಕಂಪ್ಲೇಂಟ್ ಹೋಗಿರ್ಬೋದು, ಇನ್ನೂ ಇದೆಲ್ಲ ತನಿಖೆ ಆದಮೇಲೆ ನಮಗೆ ಒಂದು ಸಿಗುವಂಥದ್ದು. ಯಾಕೆ ಅವರು ವೈವಾಹಿಕ ಜೀವನದಲ್ಲಿ ಬಿರುಕು ಬಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.